ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯಾರು 2002 ವೋಟರ್ ಡೀಟೇಲ್ಸ್ ಎಂಟ್ರಿ ಮಾಡಿದೆ ಬರೀ ಬಾಕ್ಸ್ 3 ಅಷ್ಟೇ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ದೀರಾ, ಅವ್ರು ಏನು ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೀವು ಬಾಕ್ಸ್ 1 ಬಾಕ್ಸ್ 2 ಫಿಲ್ ಮಾಡದೆ ಬರೀ ಬಾಕ್ಸ್ 3 ಅಷ್ಟೇ ಫಿಲ್ ಮಾಡಿದಾಗ ನಿಮಗೆ ಚುನಾವಣಾಧಿಕಾರಿಗಳು ನೋಟಿಸ್ ಕೊಡ್ತಾರೆ. ERO ನೋಟಿಸ್ ನೀವು ಸ್ವೀಕಾರ ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ, ನೀವೇನಾದರೂ 1/7/1987ಕ್ಕಿಂತ ಮೊದಲು ಭಾರತದಲ್ಲಿ ಜನಿಸಿದರೆ ನಿಮಗೆ ಸಂಬಂಧಪಟ್ಟಿರುವಂತಹ ಅಂದರೆ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳವನ್ನು ದೃಢೀಕರಿಸುವಂತಹ ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ನೋಡಿ, ಈ ಲಿಸ್ಟಲ್ಲಿರೋ ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ ರೆಡಿ ಮಾಡಿ ಇಟ್ಕೊಂಡಿರೋ ಡಾಕ್ಯುಮೆಂಟ್ಸ್ನ ನೀವು ನೋಟಿಸ್ ಬಂದಮೇಲೆ ಸಬ್ಮಿಟ್ ಮಾಡಬೇಕು. ಅದೇ ನೀವು 1/7/1987ರಿಂದ 2/12/2004 ಭಾರತದಲ್ಲಿ ಜನಿಸಿದರೆ ನಿಮ್ಮ ಸ್ವಂತಕ್ಕೆ ಸಂಬಂಧಿಸಿದಂತೆ ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತನಿಗೆ ಸಂಬಂಧಿಸಿದಂತೆ ನಿಮ್ಮ ಜನ್ಮ ದಿನಾಂಕ ಜನ್ಮಸ್ಥಳವನ್ನು ದೃಢೀಕರಿಸುವಂತಹ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ನೋಡಿ, ಈ ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡು ಅದನ್ನು ನೀವು ಸಬ್ಮಿಟ್ ಮಾಡಬೇಕು. ಅದೇ ನೀವು 2/12/2004 ನಂತರ ಭಾರತದಲ್ಲಿ ಜನಿಸಿದರೆ ನಿಮಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಪೋಷಕರಲ್ಲಿ ಯಾರಿಗಾದ್ರೂ ಸಂಬಂಧಪಟ್ಟಿರುವಂತಹ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳವನ್ನು ದೃಢೀಕರಿಸುವಂತಹ ದಾಖಲೆಗಳ ಪಟ್ಟಿಯನ್ನು ನೀವು ಸರ್ಕಾರಕ್ಕೆ ಸಲ್ಲಿಸಬೇಕು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ, ಇಷ್ಟು ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಅವ್ರು ನೋಟಿಸ್ ಬಂದಮೇಲೆ ಅದಷ್ಟನ್ನು ನೀವು ಸಬ್ಮಿಟ್ ಮಾಡಬೇಕು. ಅದೇ ನೀವು ವಿದೇಶದಲ್ಲಿ ಜನಿಸಿದರೆ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಯಿಂದ ಪಡ್ಕೊಂಡಿರುವಂತಹ ನೋಂದಣಿಯ ದಾಖಲಾತಿಯನ್ನು ನೀವು ಸಲ್ಲಿಸಬೇಕು. ಒಂದು ವೇಳೆ ನೀವು ಭಾರತೀಯ ಪೌರತ್ವವನ್ನು ರಿಜಿಸ್ಟರ್ ಮೂಲಕ ಪಡ್ಕೊಂಡಿದ್ರೆ ಆ ಭಾರತೀಯ ಪೌರತ್ವ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕು. ಇದಿಷ್ಟು ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆನ ನೀವು ರೆಡಿ ಮಾಡಿ ಇಟ್ಕೊಂಡು ERO ಇಂದ ನೋಟಿಸ್ ಬಂದಮೇಲೆ ನೀವು ಇದನ್ನು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮದು ವೋಟರ್ ಲಿಸ್ಟ್ನ ಮತ್ತೆ ಅದನ್ನು ವೆರಿಫಿಕೇಷನ್ ಮಾಡಿ ಅಧಿಕಾರಿಗಳು ಮತ್ತೆ ಬಿಡ್ತಾರೆ. ಆ ವೋಟರ್ ಲಿಸ್ಟಲ್ಲಿ ನಿಮ್ಮ ನೇಮ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಇದಿಷ್ಟು ERO ನೋಟಿಸ್ಗೆ ಹೇಗೆ ರಿಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.